ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೇನೆ. ಹಾಗೆ ಅದರ ರೆಸಿಪಿ ಒಬ್ಬರು ಕೇಳಿದರು, ಹಾಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ. ಈಗ ಕ್ಯಾಪ್ಸಿಕಮ್ ರೈಸಿಗೆ ನೆಲಕಡಲೆ ಒಂದು ಸ್ಪೂನು, ಹಾಗೆ ಕೊತ್ತಂಬರಿ, ಹಾಗೆ ಸ್ವಲ್ಪ ಮೆಂತೆ, 1 ಸ್ಪೂನಷ್ಟು ಜೀರಿಗೆ, ಹಾಗೆ ಒಣಗಿದ ಮೆಣಸು ತಗೊಂಡಿದ್ದೇನೆ. ಇದು ಹುರಿದದ್ದು. ಹಾಗೆ ಇದನ್ನು ಹುರಿಯುವುದಿಲ್ಲ, ಇದನ್ನು ಬಿಟ್ಟು ಮತ್ತೆ ಎಲ್ಲವನ್ನು ಹುರಿಬೇಕು. ಹಾಗೆ ಈಗ ಇದನ್ನು ಹುರಿಯುವ. ಹಾಗೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಈಗ ಇದನ್ನೆಲ್ಲ ಹಾಕಿ ಹುರಿಯುವ. ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಈಗ ಇದನ್ನೆಲ್ಲನ್ನು ಮಿಕ್ಸಿಗೆ ಹಾಕಿ ಹುಡಿ ಮಾಡಿ ತರ್ತೇನೆ. ನೋಡಿ, ನಾನು ಹುಡಿ ಮಾಡಿಕೊಂಡು ಬಂದೆ. ಖಾರ ಜಾಸ್ತಿ ಬೇಕು ಅಂತಾದರೆ ಬೇಕಾದರೆ ಕಾಯಿ ಮೆಣಸು ಹಾಕ್ಬೋದು, ಇಲ್ಲಂತಾದರೆ ಕೆಂಪು ಮೆಣಸು ಜಾಸ್ತಿ ಹಾಕ್ಬೋದು. ನಾನು 3 ಹಾಕಿದ್ದೇನೆ, ಲೈಟಾಗಿ ಇರಲಿ ಅಂತ. ಈಗ ನಾನು ಒಂದು ಬಾಣಲೆ ಸ್ಟವಲ್ಲಿ ಇಟ್ಕೊಂಡಿದ್ದೇನೆ. ಹಾಗೆ ಒಲೆ ಉರಿಸ್ತಾ ಇದ್ದೇನೆ. ಹಾಗೆ ಇದಕ್ಕೆ ಎಣ್ಣೆ ಹಾಕುವ. 1 ಸ್ಪೂನ್ ಎಣ್ಣೆ ಹಾಕುವ. 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ತೇನೆ. ಎಣ್ಣೆ ಬಿಸಿ ಆಯಿತು. ಹಾಗೆ ಇದಕ್ಕೆ ಸಾಸಿವೆ ಮತ್ತು ಒಣಗಿದ್ದು ಮೆಣಸು ಹಾಕುವ. ಆಮೇಲೆ ಬೇಕು ಅಂತಾದರೆ ಕಾಯಿ ಮೆಣಸು ಹಾಕ್ಬೋದು, ಬೇಡ ಅಂತಾದರೆ ಹಾಕಬೇಡಿ. ನಾನು ಬೇವು ಸೊಪ್ಪು ಹಾಕಿದ್ದೇನೆ. ನೋಡಿ, ಒಗ್ಗರಣೆ ಇಷ್ಟು ಕೆಂಪಾದರೆ ಸಾಕು. ಇನ್ನು ಇದಕ್ಕೆ ಕಡಲೆ ಹಾಕುವ. ಈ ಕಡಲೆಯನ್ನು ಕೂಡ ಚೆನ್ನಾಗಿ ಹುರಿಬೇಕು. ಈಗ ಕಡಲೆ ಹುರಿದಾಯಿತು. ಇನ್ನು ಕ್ಯಾಪ್ಸಿಕಮ್ ಹಾಕುವ. ಇದನ್ನು ಚೆನ್ನಾಗಿ ಹುರಿಬೇಕು. ನೀರೇನು ಹಾಕಲಿಕ್ಕಿಲ್ಲ, ಅದು ಎಣ್ಣೆಯಲ್ಲೇ ಬಾಡಬೇಕು. ನಮ್ಮ ಅಂಗಳ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಇನ್ನು ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಯಿತು. ಹಾಗೆ ನಾನು ಹುಡಿ ಮಾಡಿ ಇಟ್ಟುಕೊಂಡಂಥ ಹುಡಿ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡುವ. ಹಾಗೆ ನಾನು 1 ಸ್ಪೂನ್ ಅರಿಶಿಣ, ಅಂದರೆ ಅರ್ಧ ಸ್ಪೂನ್ ಅರಿಶಿಣ ಹಾಕ್ತಾ ಇದ್ದೇನೆ. ಹಾಗೆ ಚೆನ್ನಾಗಿ ಮಿಕ್ಸ್ ಕೊಡುವ. ಸ್ವಲ್ಪ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಮತ್ತೆ ಅರ್ಧ ಟೀ ಸ್ಪೂನ್ ಹಾಕಿದೆ, ಅಂದರೆ ಕಮ್ಮಿ ಆಗ್ಬೋದು ಅಂತ ಹೇಳಿ. ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೇನೆ. ನಾನು ಸ್ಟವ್ ಆಫ್ ಮಾಡಿದ್ದೇನೆ. ಇಲ್ಲಿ ಆಫ್. ಈಗ ಇದಕ್ಕೇನು ಅನ್ನ ಮಿಕ್ಸ್ ಮಾಡುವ. ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೇನೆ. ನಾನು ಒಂದು ಕೈಯಲ್ಲಿ ಮಾಡ್ತಾ ಇದ್ದೇನೆ, ಹಾಗೆ ಶೇಕ್ ಹಾಕಿ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟೆ. ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು. ನೀವು ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಹಾಗಿದ್ದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.